ಹಲೋ ಫ್ರೆಂಡ್ಸ್, ಇವತ್ತು ನಾವು ಟ್ಯಾಪಿಂಗ್ ಅನ್ನು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಟ್ಯಾಪಿಂಗ್ ಅಂದರೆ EFT, ಇಮೋಷ್ನಲ್ ಬ್ಲಾಕೇಜಸನ್ನು ಓಪನ್ ಮಾಡಿ, ಲಿಂಫ್ಯಾಟಿಕ್ ನೋಡ್ಸನ್ನು ಓಪನ್ ಮಾಡಿ, ನಮ್ಮ ಶರೀರದಲ್ಲಿ ಮಾನಸಿಕವಾಗಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆಯೋ ಅದನ್ನೆಲ್ಲ ಓಪನ್ ಮಾಡುವ ಒಂದು ವಿಧಾನ ಇದು. ಎಷ್ಟೋ ಸೈಂಟಿಫಿಕ್ ಥೆರಪೀಸಲ್ಲಿ ಇದನ್ನು ಯೂಸ್ ಮಾಡಲಾಗಿದೆ. ಈಗೀಗ ಇದೇ ಒಂದು ಫಾರ್ಮ್ ಆಫ್ ಹೀಲಿಂಗ್ ಅಂತ ಹೇಳ್ಬೋದು, ಅದು ಸಹ ಇದೆ. ಸೊ ನಮ್ಮೆಲ್ಲರಿಗೆ ಬೇಕಾಗಿರುವುದೇನು? ಆರೋಗ್ಯವನ್ನು ಕಾಪಾಡುವ ಎಲ್ಲ ವಿಧಾನಗಳನ್ನು, ಔಷಧಿ ಅಂದರೆ ಕೆಮಿಕಲ್ಸನ್ನು ಬಳಸದೆ ಹೇಗೆ ನಾವು ನಮ್ಮ ಶರೀರದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯವನ್ನು ಸರಿ ಇಟ್ಕೊಳ್ಬಹುದು ಅಂತ. ಸೊ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ. ಇವತ್ತು ಪಾಯಿಂಟ್ಸನ್ನು ತೋರಿಸ್ಕೊಡ್ತೇನೆ ಎಲ್ಲಿ ನಾವು ಟ್ಯಾಪಿಂಗ್ ಮಾಡಬೇಕು. ಟ್ಯಾಪಿಂಗ್ ಅಂತಂದರೆ ಇಂಗ್ಲೀಷ್ ವರ್ಡ್ ಟ್ಯಾಪ್ ಅಂತಂದರೆ ತಟ್ಟುವುದು ಅಂತ. ಸೊ ಇದನ್ನು ಕೆಲವೊಂದು ಪಾಯಿಂಟ್ಸಲ್ಲಿ ತಟ್ಟಲಿಕ್ಕಿದೆ. ಕನ್ನಡಕವನ್ನು ತೆಗೆದುಬಿಟ್ಟು ನಾನು ತೋರಿಸ್ತೇನೆ. ಸೊ ಹೇಗೆ ಮಾಡಬೇಕು ಅಂತಂದರೆ, ಮೊದಲನೆಯ ಪಾಯಿಂಟು, ನಿಮ್ಮ ಕೈ ಬೆರಳು ತುದಿಗಳಿಂದ ಇದನ್ನು ಟ್ಯಾಪ್ ಮಾಡಬೇಕಾದದ್ದು. 3 ಬೆರಳನ್ನು ಬಳಸಬಹುದು, ಇಲ್ಲ 2 ಬೆರಳನ್ನು ಬಳಸಬಹುದು. ಸೊ ಮೊದಲಿಗೆ ಹುಬ್ಬಿನ ಮೇಲೆ ಒಂದು 10 ಸಲ 10 ಕೌಂಟ್ಸ್ ಟ್ಯಾಪಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಕಣ್ಣಿನ ಪಕ್ಕದಲ್ಲಿ ಇಲ್ಲಿ ಒಂದು 10 ಸಲ ಟ್ಯಾಪಿಂಗ್ ಮಾಡ್ಕೊಳ್ಳಿ. ಕಣ್ಣಿನ ಕೆಳಗೆ ಒಂದು 10 ಟ್ಯಾಪಿಂಗ್. ಹಗುರವಾಗಿ ಟ್ಯಾಪಿಂಗ್ ಆಗಿರಬೇಕು, ನೋವಾಗಿ ಇದು ಕೆಂಪಗೆ ಆಗೋ ಹಾಗೆ ಮಾಡಬಾರ್ದು. ಉಗುರುಗಳಿದ್ದರೆ ಉಗುರನ್ನು ಚುಚ್ಚುವ ಹಾಗೆ ಮಾಡಬಾರ್ದು. ಸೊ ಹಾಗೆ ಇಲ್ಲಿ 10 ಬಾರಿ, ಮೂಗಿನ ಕೆಳಗೆ ಒಂದು 10 ಬಾರಿ, ತುಟಿಯ ಮತ್ತು ಈ ಗದ್ದದ ಮಧ್ಯದ ಭಾಗದಲ್ಲಿ 10 ಬಾರಿ. ಇಲ್ಲೆಲ್ಲ ಲಿಂಫ್ಯಾಟಿಕ್ ನೋಡ್ಸ್ ಆ್ಯಂಡ್ ನರಗಳು, ನಾಡಿಗಳು ಕೆಲವೊಂದು ಇರುತ್ತೆ ಮಾಸ್ಟರ್ಸ್. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಬಿಡಿಸಿ ಹೇಳ್ತೇನೆ. ಹೀಗೆ ಮುಖದ ಇಷ್ಟು ಭಾಗಗಳಾದ ಮೇಲೆ ಇಲ್ಲಿ ಕಾಲರ್ ಬೋನ್ಸ್ ಅಂತ ಇರುತ್ತೆ. ನೀವು ಇಲ್ಲಿ ತಟ್ಟಿ ನೋಡಿಕೊಂಡ್ರೆ ಇಲ್ಲಿ ಕಾಲರ್ ಬೋನ್ಸ್ ಅಂತ ಇರುತ್ತೆ. ಈ ಕಾಲರ್ ಬೋನ್ಸ್ ಕೆಳಗೆ ಸರಿಯಾಗಿ ಅದ್ರ ಕೆಳಗೆ ಹೀಗೆ ಒಂದು 10 ಬಾರಿ ತಟ್ಟಬೇಕು. ಹಾಗೆಯೇ ಈ 3 ಬೆರಳುಗಳಿಂದ ಮಾತ್ರ ತಟ್ಟುವುದು. ಹೀಗೆ ತಟ್ಕೊಂಡು ಈಗ ಈ ಕೈ ಬೆರಳುಗಳ ತುದಿಯನ್ನು ಬಳಸಿಕೊಂಡು ಇಲ್ಲಿ ಕೊಂಕುಳಲ್ಲಿ ಒಂದು 10 ಬಾರಿ, ಈ ಕಡೆಗೆ ಒಂದು 10 ಬಾರಿ, ಹಾಗೆಯೇ ಕೈಯ ಈ ಕರಾಟೆ ಚಾಪ್ ಅಂತ ಹೇಳ್ತೀವಲ್ವ ಆ ಭಾಗದಲ್ಲಿ ಹೀಗೆ ಒಂದು 10 ಬಾರಿ. ಹೀಗೆ ಶುರು ಮಾಡಿ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ತಲೆಯ ಮೇಲೆ ಒಂದು 10 ಬಾರಿಯನ್ನು ಈ ಥರ ತಟ್ಟಿದರೆ ಇದು ಒಂದು ಸರ್ಕಲ್ ಆಯಿತು. ಸೊ EFTಯ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಹೀಗೆ ಒಂದು 10 ಸರ್ಕಲ್ ಮಾಡಬೇಕು. ಇದನ್ನು ದಿನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಎಷ್ಟೋ ಬದಲಾವಣೆಗಳು, ನಮ್ಮ ವಾತ ಪಿತ್ತ ಕಫ ಅದರ ಬ್ಯಾಲೆನ್ಸು, ಹಾಗೆಯೇ ನಿಮ್ಮ ಮೆಂಟಲ್ ಸ್ಟೇಟಸ್ಸು, ಹಾಗೆಯೇ ಈಸಿ ಫ್ಲೋ ಆಫ್ ಎನರ್ಜಿ, ಬ್ಲಡ್ ಅನ್ನು ಕಾಣಬಹುದು. ಡೈಜೆಷನ್, ಬಿಕಾಸ್ ಎಲ್ಲ ಶರೀರದ ಅಂಗಗಳ ಸೂಕ್ಷ್ಮ ಪಾಯಿಂಟ್ಸ್ ಇಲ್ಲಿದೆ. ಹೇಗೆ ನಾವು ಚಕ್ರಾಸ್ ಅಂತ ಹೇಳ್ತೀವೋ ಹಾಗೆ ಈ ನಾಡಿಯ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಇದೆಲ್ಲ. ಸೊ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಲಿಂಫ್ಯಾಟಿಕ್ ನೋಡ್ಸ್ ವಿಷಯದಲ್ಲಿ, ಲಿಂಫ್ಯಾಟಿಕ್ ಸಿಸ್ಟಮ್ ವಿಷಯದಲ್ಲಿ ನಾವು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇದನ್ನು ಸೇವ್ ಮಾಡ್ಕೊಳ್ಳಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋಗಳಲ್ಲಿ ಇದರ ಜೊತೆಗೆ ಅಫರ್ಮೇಷನ್ಸ್ ಹೇಳ್ಕೊಂಡು, ಒಂದೊಂದು ವಿಷಯಕ್ಕೆ ಒಂದೊಂದು ಅಫರ್ಮೇಷನ್ಸ್ ಇರುತ್ತೆ. ಆ ಅಫರ್ಮೇಷನ್ಸ್ ಹೇಳ್ಕೊಂಡು ಮಾಡಿದರೆ ಹೇಗೆ ಆರೋಗ್ಯದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.